ಸಂವಿಧಾನ ಭಾರತೀಯರ ಮಹಾಗ್ರಂಥ. ವಿವಿಧ ಧರ್ಮಗಳ, ಜಾತಿಯ, ಸಂಸ್ಕೃತಿಯ, ಭಾಷೆಯ, ನಂಬಿಕೆಗಳ, ಆಹಾರ ಪದ್ಧತಿಗಳ, ಉಡುಪುಗಳ ಜನರನ್ನು ಒಟ್ಟಿಗೆ ಮುನ್ನಡೆಸುತ್ತಿರುವುದು ಭಾರತದ ಸಂವಿಧಾನ ಎಂದು ತಹಶೀಲ್ದಾರ್ ಮಮತಾ ಎಂ ಹೇಳಿದರು. ಶ್ರೀ ಚನ್ನಕೇಶವ ದೇಗುಲದ ಆವರಣದ ಬಯಲುರಂಗ ಮಂದಿರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ 75ನೇ ಕನ್ನಡ ರಾಜ್ಯೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಸಾಮಾಜಿಕ ನ್ಯಾಯವೆಂಬ ಸಿದ್ಧಾಂತಗಳನ್ನು ಬಿತ್ತಿ ಬೆಳೆಸುವುದು ಭಾರತ ಸಂವಿಧಾನ. ನಾವೆಲ್ಲರೂ ಅನುಭವಿಸುತ್ತಿರುವ ಮೂಲಭೂತ ಹಕ್ಕುಗಳು ಮತ್ತು ಎದುರಿಸುವ ಸಮಸ್ಯೆಗಳಿಗೆ ಹಲವು ಸಾಂವಿಧಾನಿಕ ಪರಿಹಾರಗಳನ್ನು ನೀಡಿರುವುದು ಭಾರತ ಸಂವಿಧಾನ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವೆಂಬ ಸ್ವತಂತ್ರ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳಲ್ಲಿ ಈ ದೇಶದ ಜನರು ಭಾಗವಹಿಸುವಂತೆ ಮಾಡಿರುವುದು ಭಾರತದ ಸಂವಿಧಾನದ ಜನಸಾಮಾನ್ಯರ ಕನಿಷ್ಠ ಅವಶ್ಯಕತೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ಪೂರೈಸುವುದು ಭಾರತ ಸಂವಿಧಾನದ ಆಶಯವಾದ ಕಲ್ಯಾಣ ರಾಜ್ಯದ ಮೌಲ್ಯ. ಧರ್ಮ, ಜನಾಂಗೀಯ, ಜಾತಿ, ಲಿಂಗ, ಭಾಷೆ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನ ನಿಷೇಧಿಸಿ ಎಲ್ಲರಿಗೂ ಸಮಾನ ರಕ್ಷಣೆ ಮತ್ತು ಅವಕಾಶಗಳನ್ನು ನೀಡಿರುವುದು ಭಾರತದ ಸಂವಿಧಾನ. ಆದ್ದರಿಂದ ನಾವು ಸುರಕ್ಷಿತವಾಗಿ ಬದುಕಲು ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಸಂವಿಧಾನವನ್ನ, ಅದರ ಆಶಯಗಳನ್ನ ರಕ್ಷಣೆ ಮಾಡಬೇಕು ಎಂದರು. ಸಾಹಿತ್ಯ ಪರಿಷತ್ನ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಏಂದ್ರಮ್ಮ ಮಾತನಾಡಿ, ನಮ್ಮ ಭಾಷೆ, ಕಲೆ, ಸಂಸ್ಕೃತಿ ಅಡಗಿರುವುದು ನಮ್ಮ ದೇಶದಲ್ಲಿ. ಯುವ ಜನಾಂಗ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಕಲೆಯನ್ನ ಮರೆಯುತ್ತಿದೆ. ಆದ್ದರಿಂದ ದೇಶಭಕ್ತಿ, ನಾಡಭಕ್ತಿ ಎಂದ್ರೆ ಏನು ಎಂಬುದನ್ನ ನಮ್ಮ ಯುವ ಜನಾಂಗಕ್ಕೆ ಬಿತ್ತುವ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕಿದೆ ಎಂದು ಸಲಹೆ ನೀಡಿದರು. ಕೇವಲ ಸಾಹಿತ್ಯ ಪರಿಷತ್ ಮಾತ್ರ ಮಾಡಿದ್ರೆ ಸಾಲದು. ತಮ್ಮ ಮನೆಯಿಂದಲೇ ಪೋಷಕರು ಹಾಗೂ ಶಾಲೆಯ ಶಿಕ್ಷಕರು ಇಂತಹ ಕಲೆ, ಸಂಸ್ಕೃತಿಯ ಬಗ್ಗೆ ವಿದ್ಯಾರ್ಥಿಗಳನ್ನ ತೊಡಗಿಸುವ ಮೂಲಕ ವಿದೇಶಭಕ್ತಿಯನ್ನ ಅವರ ಮನದಲ್ಲಿ ಬಿತ್ತುವ ಕೆಲಸವನ್ನ ಮಾಡಬೇಕು ಎಂದು ಮನವಿ ಮಾಡಿದರು. ವಾಸ್ತವಿಕವಾಗಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ BL ರಾಜೇಗೌಡ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ BL ರಾಜೇಗೌಡ, ಗೌರವ ಕಾರ್ಯದರ್ಶಿ BB ಶಿವರಾಜು, RS ಮಹೇಶ್, ಗೌರವ ಸಲಹೆಗಾರ ಶಿವಮೂರ್ತಿ, ಕೋಶಾಧ್ಯಕ್ಷ ಮನ ಮಂಜಿಗೌಡ, ವಿಜಯಕುಮಾರ್, ಸಂಪತ್ತು, ಮಧುಮಾಲತಿ, ನಾಗರಾಜು, ಕುಮಾರಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಬೆಳಿಗ್ಗೆ ಧನ್ಯವಾದ ಹೇಳಕ್ಕಾಗ್ತಾ ಇರಲಿಲ್ಲ. ಈಗ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಇತಿಹಾಸನ ಮರ್ತಿರುವಂತಹ ಇತಿಹಾಸನ ಮತ್ತೊಮ್ಮೆ ಪುಟಾಣಿಗಳ ಮೂಲಕ ನಮಗೆ ನೆನಪಾಗೋ ಥರ ನಾವು ಓದ್ತೀವಿ, ಆದರೆ ಕಣ್ಮುಂದೆ ಬಂದಿರಲಿಲ್ಲ. ಕಣ್ಮುಂದೆ ಎಲ್ಲ ಪುಟಾಣಿಗಳ ಮೂಲಕ ತೋರಿಸ್ಕೊಟ್ಟಂತಹ ಶಿಕ್ಷಣ ಇಲಾಖೆಗೆ, ಎಲ್ಲ ಶಿಕ್ಷಕರಿಗೆ, ಮುಖ್ಯಸ್ಥರಿಗೆ ಮತ್ತು ವಿಶೇಷವಾಗಿ ಪೋಷಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರತಿಭೆಗಳನ್ನ ನೋಡೋದಕ್ಕೆ ನಾವೆಲ್ಲರೂ ಕಾತುರರಾಗಿದ್ದೀವಿ. ಒಂದು ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಹಾಗೂ ಇಂದಿನ ಮಕ್ಕಳು ಮುಂದೆ ಒಳ್ಳೆ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಹಾಗೂ ದೇಶಭಕ್ತಿಯನ್ನು ಬೆಳೆಸಿಕೊಳ್ತಾರೆ ಅಂತ ಒಂದು ಕಾರ್ಯಕ್ರಮವನ್ನ ಎಲ್ಲ ಶಿಕ್ಷಕರು ಮತ್ತು ತಂದೆ ತಾಯಿಗಳು ಮಕ್ಕಳಿಗೆ ತುಂಬಬೇಕು. ಈ ಮೂಲಕ ನಮ್ಮ ಮಕ್ಕಳನ್ನ ಹೆಚ್ಚು ದೇಶದಲ್ಲಿ ಒಂದು ಭಕ್ತಿಯನ್ನು ಮೂಡಿಸಿ, ದೇಶಭಕ್ತಿಯನ್ನು ಗಿಳಿಸಲಿಕ್ಕೆ, ರಾಷ್ಟ್ರ ಪ್ರೇಮವನ್ನು ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಬಗ್ಗೆ ಮಕ್ಕಳಲ್ಲಿ ಹೆಚ್ಚಿನ ಅರಿವು ಮೂಡಲಿ. ಆ ಮೂಲಕ ಎಲ್ಲರಲ್ಲಿ ಒಂದು ಸಹಬಾಳ್ವೆ, ಸಂತೋಷ, ಸಮಾಧಾನ, ನೆಮ್ಮದಿಗಳು ಸಾಮಾಜಿಕ ಬದುಕಿನಲ್ಲಿ ಒಳಮೂಡುವಂತೆ ಆಗಲಿ ಅಂತ ಹೇಳಿ ಹಾರೈಸ್ತಾ ನನಗೆ ಇಲ್ಲಿ 12